ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ರೈತರು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ವಿರೋಧಿ ನೀತಿಗಳ ವಿರುದ್ಧ ಬೀದಿಗಿಳಿದು ಅನ್ನದಾತರು ಹೋರಾಟವನ್ನು ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧವೇ ಧರಣಿ ಕುಳಿತು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗಮನ ಸೆಳೆದರು. ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ ಕಬ್ಬಿಗೆ 100 ರು ಪ್ರೋತ್ಸಾಹ ಧನ ನೀಡದ ರಾಜ್ಯ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಹಣ 100 ರು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನಡೆಗೆ ಆಕ್ರೋಶ ವ್ಯಕ್ತವಾಯಿತು. ಮಂಡ್ಯ ನಗರದ ಸಂಜೆ ವೃತ್ತದಿಂದ ಡಿಸಿ ಕಚೇರಿವರೆಗೂ ರೈತರಿಂದ ಪ್ರತಿಭಟನಾ ಜಾಥಾ ನಡೆಯಿತು. ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ಕುಳಿತು ಪ್ರತಿಭಟನೆ ನಡೆಸಿ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಪ್ರತಿಭಟನೆ ಮಾಡೋಕ್ಕೆ ಮಂಡ್ಯ DC ಆಫೀಸ್ ಮುಂದೆ ಎಲ್ಲ ಮಂಡ್ಯ ಜಿಲ್ಲೆಯ ರೈತರೆಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಮೊದಲನೇ ನಾವು ಏನು ಆಗ್ರಹ ಮಾಡ್ತಿರೋದಂದರೆ, ಏನು 100 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ರಾಜ್ಯ ಸರ್ಕಾರ ಕಬ್ಬಿಗೆ, ಅದು ಇನ್ನೂ ಬಿಡುಗಡೆ ಮಾಡಿಲ್ಲ ರೈತರಿಗೆ. ಅದನ್ನು ತಕ್ಷಣದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೊದಲನೇದು. ಎರಡನೇದು ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಇದೆ ಅದನ್ನು ತಪ್ಪಿಸ್ಬೇಕು. ಈಗ ಇನ್ನೊಂದು ಥರ ಹೊಸ ಥರ ಮೈಕ್ರೋ ಫೈನಾನ್ಸ್ ಜೊತೆಗೆ ಈಗೇನು ಫೈನಾನ್ಸಲ್ಲಿ ಇಟ್ಟಿರೋದು ಒಡವೆಗಳನ್ನು ಬಿಡಿಸಿ ಅವ್ರು ಇಟ್ಕೊಂಡು ಅದ್ರ ಮೇಲೆ ದುಡ್ಡನ್ನು ಕೊಡೋದೊಂದು ದೊಡ್ಡ ಒಂದು ಹಾವಳಿ ದಂಧೆ ಶುರುವಾಗಿದೆ. ಅದರಲ್ಲಿ ಏನಂದರೆ ನಾವು ರೈತರು ಗೊತ್ತಾಯ್ತಲ್ಲ ಸೈನ್ ಮಾಡ್ಬಿಟ್ಟು ಬರ್ತಾಯಿದ್ದಾರೆ, ಅವರು ಅಡ ಇಡ್ತಾಯಿದ್ದೀವಿ ಅಂತ ಅನ್ಕೋತವ್ರೆ, ಆದರೆ ಅಲ್ಲಿ ಅದನ್ನು ಸೇಲ್ ಥರ ಮಾಡ್ಕೊಬಿಡ್ತಿದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿ ಎಲ್ಲ ಕಡೆ ರೈತರು ಇದನ್ನು ಅನುಭವಿಸ್ತಿದ್ದಾರೆ. ಇದನ್ನು ಇಮಿಡಿಯೇಟಾಗಿ ಹೆಂಗೆ ಲೈಸೆನ್ಸ್ ಕೊಟ್ಟರು ಇದ್ರ ಬಗ್ಗೆ ಇದನ್ನು ಇಮಿಡಿಯೇಟಾಗಿ ಕ್ರಮ ವಹಿಸಬೇಕು ಅನ್ನೋದು ಮೇಜರ್ ಆಗಿ ನಾವು ಕೇಳ್ತಾ ಇರೋಂಥದ್ದು. ಅದ್ರ ಜೊತೆಗೆ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ, ಅದೇ ರೀತಿ ಅಕ್ರಮ ಈಗ ನಿಮಗೆ ಗೊತ್ತು, ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಬೆಳಗ್ಗೆ ಎದ್ದರೆ ನಮಗೆ ಬರೀ ಫೋನ್ಗಳು ಇಲ್ಲಿ ಬಂದರೂ ಅಷ್ಟೇ ಎಲ್ಲ ರೈತರು ಒಂದೇ ಕೇಳ್ತಿರೋದು, TC ಸುಟ್ಟೋಗೈತೆ, ಮೋಟ್ರು ಓಡ್ತಾ ಇಲ್ಲ. ಈ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಬೇಕು. ಅದಕ್ಕೋಸ್ಕರ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ ಅದೇ ರೀತಿ ಜಾರಿಗೊಳಿಸಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಮಹಿಳಾ ಮೀಸಲಾತಿ ಮಸೂದೆ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಮಂಡ್ಯದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಂಜೆ ವೃತ್ತದಲ್ಲಿ ಹೋರಾಟ ನಡೆಯಿತು. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಮಹಿಳಾ ಮೀಸಲಾತಿ ಮಸೂದೆಯಿಂದ ಕ್ಷೇತ್ರ ಮರುವಿಂಗಡಣೆಗೆ ಮುಂದಾಗಿದ್ದಾರೆ. ಅವೈಜ್ಞಾನಿಕ ಮಸೂದೆ ತರಲು ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಹೇಳಿದರು. ಕ್ಷೇತ್ರ ಮರುವಿಂಗಡಣೆ ಮಾಡಲು ಈ ಮಸೂದೆಯಿಂದ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗುತ್ತಿದೆ ಅಂತ ಹೇಳಿದರು. ಅವೈಜ್ಞಾನಿಕ ಮಸೂದೆ ವಿರುದ್ಧ ಮಹಿಳೆಯರಿಗೆ ಜಯ ಸಿಕ್ಕಿದೆ. 2023ರಂದು ಸರ್ವಾನು ಪಕ್ಷಗಳಿಂದ ಅಂಗೀಕಾರವಾಗಿರುವ ಮಹಿಳಾ ಮೀಸಲಾತಿ ಬಿಲ್ಲನ್ನು ಜಾರಿ ಮಾಡುವಂತೆ ಒತ್ತಾಯಿಸಿದರು. ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ನರೇಂದ್ರ ಮೋದಿ ಹಾಗೂ NDA ಸರ್ಕಾರಗಳು ರಾಜ್ಯದ ಮತ್ತು ದೇಶದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈಗ ಮಹಿಳಾ ಮಸೂದೆಯ ಕಾಯ್ದೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ದೊಂಬರಾಟವನ್ನು ಆಡಿ ದೇಶದ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಡಿಲಿಮಿಟೇಷನ್ ಕಾಯ್ದೆಯನ್ನು ಜಾರಿಗೊಳಿಸುವುದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ OBC, SC, ST ಮಹಿಳೆಯರಿಗೆ ಅನ್ಯಾಯವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಅದೇ ರೀತಿ 2023ರಂದು ಸರ್ವಾನು ಪಕ್ಷಗಳಿಂದ ಅಂಗೀಕೃತವಾಗಿರುವಂಥ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸಬೇಕೆಂದು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಹಾಗೂ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಆಗ್ರಹಿಸುತ್ತಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ನಿಲುವುಗಳೇನೆಂದರೆ, ಮೊದಲನೆಯದು ಮಹಿಳಾ ಮೀಸಲಾತಿ ಮಸೂದೆ ಈಗೇನಿದೆ ಅದು ತತ್ಕ್ಷಣದಿಂದಲೇ ಜಾರಿಗೊಳಿಸಬೇಕೆಂದು ಕೇಳುತ್ತಿದ್ದೇವೆ. ಎರಡನೆಯದು
ಡಿಲಿಮಿಟೇಷನ್ ಏನಿದೆ ಅದನ್ನು ದೊಂಬರಾಟವನ್ನು ತತ್ಕ್ಷಣದಿಂದಲೇ ನಿಲ್ಲಿಸಬೇಕು ಎಂದು ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸುತ್ತಿದ್ದೇವೆ. ಧನ್ಯವಾದ. ಪ್ರತಿಭಟನೆಯಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸುಭದಾಯಿನಿ, ಸುಜಾತ, ಸಿದ್ದಯ್ಯ, ಜ್ಯೋತಿ, ಅನುರಾಧ, ಮಾಜಿ ನಗರಸಭಾ ಅಧ್ಯಕ್ಷೆ ಸುಜಾತಮಣಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಕೃಷಿ ಇಲಾಖೆ ವತಿಯಿಂದ ಹೈಟೆಕ್ ಹಾರ್ವೆಸ್ಟರ್ ಹಬ್ ಮತ್ತು ಸೆಕೆಂಡರಿ ಕೃಷಿ ಯೋಜನೆಯ ರೈತ ಫಲಾನುಭವಿಗಳಿಗೆ ಯಂತ್ರೋಪಕರಣಗಳ ವಿತರಣೆ ಕಾರ್ಯಕ್ರಮ ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿ ಮತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಂಡ್ಯ ಎಂದರೆ ರೈತರು ಮತ್ತು ಕೃಷಿ ಪ್ರಧಾನ ಎಂಬ ಹೆಸರನ್ನು ಪಡೆದಿದೆ. QR ಕೋಡ್ ಮೂಲಕ ರೈತರಿಗೆ ಬೇಕಾದ ಸಲಕರಣೆಯನ್ನು ನೀಡಲಾಗುತ್ತಿದೆ. ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ ರೈತರಿಗೆ 1,500 ಕೋಟಿಯಿಂದ 2,000 ಕೋಟಿವರೆಗೆ ಯಂತ್ರೋಪಕರಣವನ್ನು ನೀಡಲಾಗಿದೆ ಅಂತ ಹೇಳಿದರು. ಹೈಟೆಕ್ ಹಾರ್ವೆಸ್ಟರ್ ಹಬ್ಗೆ ರಾಜ್ಯ ಸರ್ಕಾರ SC/ST ವರ್ಗದ ರೈತರಿಗೆ %50 ಸಬ್ಸಿಡಿ ಮತ್ತು ಸಾಮಾನ್ಯ ರೈತರಿಗೆ %40 ರಿಯಾಯಿತಿ ನೀಡಲಾಗುತ್ತಿದೆ ಅಂತ ಸಚಿವರು ತಿಳಿಸಿದರು. ಈ 7-8 ಜಿಲ್ಲೆಯಲ್ಲಿ ವರ್ಷಕ್ಕೆ ಅಥವಾ ತಿಂಗಳಿಗೆ 1-2 ಫೋನ್ ಕೆಲವು ರೈತರು ಮಾಡ್ತಾರೆ. ಆ ಭಾಗದಲ್ಲಿ ಮಾತ್ರ ಪ್ರತಿ ದಿವಸ 1-2 ಫೋನ್ ಇರುತ್ತೆ. ಅಲ್ಲೇ DC ಹತ್ರ ಭೇಟಿ ಮಾಡಪ್ಪ ಅಂದರೆ ಹೋಗಿದ್ದೆವು ಸರ್, ನಿಮ್ಮ MLA ಮಾತಾಡಪ್ಪ ಅಂದರೆ ನಾವು MLA ಸಿಕ್ಕಿಲ್ಲ ಸರ್, ಮಂತ್ರಿ ಸಿಕ್ಕಿಲ್ಲ ಸರ್, ನಿಮ್ಮ ನಂಬರೇ ಸಿಕ್ತು ಅದಕ್ಕೆ ನಿಮಗೆ ಮಾಡಿದೆ ಸರ್ ಅಂತಾರೆ. ನನಗೇನು ಬೇಜಾರಿಲ್ಲ, ಸಂತೋಷ. ಅವರು ಕೇಳಿದ್ದನ್ನು ಸಲಹೆಯನ್ನು ಕೊಡ್ತಕ್ಕ ಅದಕ್ಕೆ ಬಹುಶಃ ಈ ಭಾಗದ ಶಾಸಕರೆಲ್ಲ ಕೈಗೆ ಸಿಗೋದ್ರಿಂದ ನನಗೆ ನಮ್ಮ ರೈತರು ತೊಂದರೆ ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನುವೇ. ಸೊ ಈ ಥರದ್ದು ಒಂದು ನನ್ನ ಅನುಭವದಲ್ಲಿ ನೋಡಿರ್ತಕ್ಕಂಥ. ಜೊತೆಗೆ ಹಿಂದೆಲ್ಲ ಗೊತ್ತಿಲ್ಲ ನನಗೆ, ಮೊದಲು ಸರ್ಕಾರದಲ್ಲಿ ದುಡ್ಡು ಕೊಡ್ತಿರ್ಲಿಲ್ವಾ, ವಿತರಣೆ ಆಗ್ತಿರ್ಲಿಲ್ವಾ, ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ವಿತರಣೆ ಆಗ್ತಿತ್ತು. ಈಗ ಏನು ಇಡೀ ತಾಲೂಕಿನಲ್ಲಿ ಯಾವ ಕಾರ್ಯಕ್ರಮದಲ್ಲಿ, ಮುಖ್ಯಮಂತ್ರಿ ಕಾರ್ಯಕ್ರಮ, ಕೃಷಿ ಸಚಿವರ ಕಾರ್ಯಕ್ರಮದಲ್ಲಿ ಎಷ್ಟೆಷ್ಟು ಎಕ್ವಿಪ್ಮೆಂಟ್ಗಳನ್ನ, ಮಿಷನರಿನ ಕೊಡ್ತೀರಾ ಅಂತೇಳಿ ಸಾಕಷ್ಟು ಜನ ನನಗೆ ಕೇಳ್ತಾರೆ. ನಾನು ಹಳೇದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಕಾರಣ ಅವತ್ತು ಕಡಿಮೆ ಸಹಾಯಧನ ಇತ್ತು, ಕಡಿಮೆ ನಂಬರ್ ಕೊಡ್ತಿದ್ರು, ಅಥವಾ ಕೊಟ್ಟೇನಾರ ವ್ಯತ್ಯಾಸ ಆಗ್ತಿತ್ತು. ನಾನೊಬ್ಬ ಮಂತ್ರಿಯಾಗಿ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ನಾವು ಬಂದ ಮೇಲೆ ಒಂದಷ್ಟು ಕಾನೂನನ್ನು ಜಾರಿಗೆ ತಂದಿದ್ದೀವಿ. ಈ QR ಕೋಡ್ ಅಂತ ಮಾಡಿದ್ದೀವಿ. ಯಾರಿಗೂ ರೈತರಿಗೆ ಒಂದು ಮಿಷನ್ನ ತಗೊಂಡ್ರೆ ಬರೀ ದುಡ್ಡು ತಗೊಳಂಗಿಲ್ಲ. ಕೆಲವ್ರಿಗೆ ಮುಂದೆ ಅವಕಾಶ ಇತ್ತು ಅಂತಾರೆ, ಯಾವ್ದಾರ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಒಂದಷ್ಟು ದುಡ್ಡು ತಗೊಂಬಿಡೋದು. ಸೊ ಅದರಲ್ಲಿ ಮಿಷನ್ ತಗೋತಿರ್ಲಿಲ್ಲ, ಎಕ್ವಿಪ್ಮೆಂಟ್ ತಗೋತಿರ್ಲಿಲ್ಲ. ಆ ಥರನೂ ಮಾಡ್ತಿದ್ರು ಅಂತ ನನಗೆ ಕಿವಿ ಮೇಲೆ ಬಿದ್ದಿದೆ. ಅದು ನಿಜನೋ ಸಣ್ಣೋ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ಅದು. ಆದರೆ ಇವಾಗ ಆ ಥರದ್ದು ಯಾವುದೂ ಮಾಡೋಂಗಿಲ್ಲ. ನಾವೇನಾದ್ರು ಕೊಟ್ಟರೆ ಅದು ಎಕ್ವಿಪ್ಮೆಂಟ್ಗೆ ಹೋಗಬೇಕು, ಅದು ನಿಮಗೆ ತಲುಪಬೇಕು, ಆಮೇಲೆ ಸಹಾಯಧನ ರಿಲೀಸ್ ಆಗೋದು ನಿಮ್ಮ ಅಕೌಂಟಿಗೆ ಬರುತ್ತೆ, ಇಲ್ಲ ಇವ್ರ ಅಕೌಂಟ್ಗೆ ಹೋಗುತ್ತೆ. ಈ ಥರದಿಂದ ಬಹುಶಃ ಹೆಚ್ಚು ಎಕ್ವಿಪ್ಮೆಂಟ್ಗಳು ಹೋಗಿದೆ. ಎಷ್ಟು 1,500 ಕೋಟಿಯಿಂದ 2,000 ಕೋಟಿ ಈ 3 ವರ್ಷದಲ್ಲಿ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿ, ಕೃಷಿಯನ್ನೇ ಅವಲಂಬನೆ ಮಾಡಿರುವ ಜಿಲ್ಲೆಗೆ ಕೃಷಿ ಸಚಿವರು ಕೃಷಿ ವಿದ್ಯಾಲಯವನ್ನು ಮತ್ತು ಹಲವಾರು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಿದರು. ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾದ 10 ಹಲವಾರು ಯೋಜನೆಗಳನ್ನ ತಂದು 10 ಹಲವಾರು ರೈತರಿಗೆ ಅವರ ಆರ್ಥಿಕವಾಗಿ ಸಬಲರನ್ನು ಮಾಡಬೇಕು ಅಂತ ಯೋಜನೆಗಳನ್ನ ಕಾರ್ಯರೂಪಣೆ ತಂದು ಜಾರಿ ಮಾಡಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಅನೇಕ ಜನರಿಗೆ ಮುಂದಿನ ಕೃಷಿಯನ್ನೇ ನಂಬಿ ಜೀವನ ಮಾಡಬಹುದಂಥ ಒಂದು ಸ್ಥಿತಿಯಲ್ಲಿ ಏನು ನಾವು ಇವತ್ತಿನ ಕಾಂಪಿಟೇಷನ್ಸ್ ಯುಗದಲ್ಲಿ ನೋಡ್ತಾ ಇದ್ದೇವೆ. ಆ ಕೃಷಿನೂ ಸಹ ಒಂದು ನಾವು ಅದನ್ನು ಕಾಂಪಿಟೇಟಿವ್ ಆಗಿ ತೆಗೆದುಕೊಂಡು ಮಾಡಿದ್ರೆ ನಾವು ಅದನ್ನು ನಂಬಿ ಜೀವನ ಮಾಡ್ಬೋದು ಅನ್ನುವಂಥ ಒಂದು ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸಕ್ಕೆ 10 ಹಲವಾರು ಯೋಜನೆಗಳು ತಂದು ರೂಪಣೆ ಮಾಡಿ ಅದನ್ನು ಜಾರಿಗೊಳಿಸ್ತಾ ಇದ್ದೀವಿ. ಆದರೆ ಇದನ್ನು ನಮ್ಮ ರೈತಾಪಿ ವರ್ಗ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕುಟುಂಬದಲ್ಲಿ 80% ಜನ ಇವತ್ತು ಕೃಷಿಯನ್ನು ಬಿಟ್ಟು ಬೇರೆ ಬೇರೆ ವೃತ್ತಿಗಳನ್ನ ಅವಲಂಬನೆ ಮಾಡ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ಕೊಂಡು ಆ ದಾರಿಯಲ್ಲಿ ನಡೀತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಮತ್ತು ಸೆಕೆಂಡರಿ ಕೃಷಿ ಯೋಜನೆಯ 10 ಫಲಾನುಭವಿ ರೈತರಿಗೆ ಕೃಷಿ ಸಚಿವರು ಮತ್ತು ಗಣ್ಯರು ಭತ್ತ ಕಟಾವು ಯಂತ್ರವನ್ನು ವಿತರಣೆ ಮಾಡಿದರು. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ CEO KR ನಂದಿನಿ, ಹೈಟೆಕ್ ಹಾರ್ವೆಸ್ಟ್ ಹಬ್ ಕಂಪನಿಯ ನಿರ್ದೇಶಕರಾದ ಮನ್ವೀತ್ ಸಿಂಗ್, ಮನೋಜ್, ಕೃಷಿ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಇನ್ನಿತರರಿದ್ದರು.
ಕರ್ನಾಟಕ ಸಂಘ ಮತ್ತು ಎಂಎಲ್ ಶ್ರೀಕಂಠೇಗೌಡ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಆರ್ ರಂಗಯ್ಯ ಸಹಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭಕ್ಕೆ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಸಹಕಾರಿ ಕ್ಷೇತ್ರವು ಪ್ರಾಮಾಣಿಕತೆಯಿಂದಲೇ ಹೋಗುತ್ತಿದೆ. ಸಹಕಾರಿ ಕ್ಷೇತ್ರವು ಮುಳುಗಿದರೆ ನಾವೆಲ್ಲ ಮುಳುಗಿದ್ದೇವೆ ಎಂದು ಹೇಳಿದರು. ಒಂದು ಕಾಲದಲ್ಲಿ ಸಹಕಾರಿ ಕ್ಷೇತ್ರವು ನಮ್ಮ ರೈತರನ್ನು ಕಾಪಾಡಿದೆ. ಪ್ರಸ್ತುತದಲ್ಲಿ ಸಹಕಾರಿ ಕ್ಷೇತ್ರವು ವಿಫಲವಾಗುತ್ತಿರುವ ಬಗ್ಗೆ ಯೋಚನೆ ಮಾಡಬೇಕು. ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾಗಿ ಕೆಲಸ ಮಾಡುತ್ತಿರುವ ಮೋಹನ್ ಅವರಿಗೆ ಪ್ರಶಸ್ತಿ ನೀಡಿರುವುದು ಅರ್ಥಪೂರ್ಣವಾಗಿದೆ ಎಂದು ಹೇಳಿದರು. ಬಹಳ ಅದ್ಭುತವಾದಂಥ ಒಂದು ಕಲ್ಪನೆ ಸಹಕಾರ ಕ್ಷೇತ್ರಕ್ಕೆ ಹೋಗ್ತಾ ಇದೆ, ಪ್ರಾಮಾಣಿಕತೆ ಇಲ್ಲದೆ ಹೋಗ್ತಾ ಇದೆ. ಆದ್ರಿಂದ ಎಲ್ಲಿ ಪ್ರಾಮಾಣಿಕತೆ ಇದೆಯೋ, ಈಗ ರಾಜೇಂದ್ರ ಕುಮಾರ್ ಹೇಳಿದ್ರಲ್ಲ, ರಾಜೇಂದ್ರ ಕುಮಾರ್ ಅವರಿಗೆ ಮಂಡ್ಯದಲ್ಲಿ ಕರೆಸಿ ಎಚ್ ಟಿ ಚೌಡಯ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ರು. 25 ವರ್ಷಗಳ ಕಾಲ ಅವರು ಸತತವಾಗಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇರಬೇಕು. ನಮ್ಮ ಡೈರೆಕ್ಟರ್ಸ್ಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಸಹಕಾರಿ ಕ್ಷೇತ್ರ ಏನಾದರೂ ಮುಳುಗು ಹೋದ್ರೆ ನಾವು ಮುಳುಗದ ಹಾಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಹಕಾರಿ ಕ್ಷೇತ್ರ ಮುಳುಗಿದ್ರೆ ನಾವೆಲ್ಲ ಮುಳುಗದಾಗಿ. ಒಂದು ಕಾಲಕ್ಕೆ ಸಹಕಾರಿ ಕ್ಷೇತ್ರ ನಮ್ಮ ರೈತರನ್ನ ಕಾಪಾಡಿದೆ. ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ನ್ಯಾಷನಲೈಸ್ಡ್ ಆಗುವವರೆಗೆ ಸಾಮಾನ್ಯ ರೈತನನ್ನು ಮುಟ್ಟಿರಲಿಲ್ಲ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. 5,000 ರೂಪಾಯಿ ಸಾಲ ತಗೊಳ್ಳೋದಕ್ಕೆ ಆಗ್ತಿರಲಿಲ್ಲ, 2,000 ರೂಪಾಯಿ ಸಾಲ ಕೊಡ್ತಿರಲಿಲ್ಲ, ಬೆಳೆ ಸಾಲ ಕೊಡ್ತಿರಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ 50% ಕ್ಯಾಶು, 50% ಮ್ಯಾನ್ಯುವಲ್. ಇವತ್ತು ನ್ಯಾಷನಲೈಸ್ಡ್ ಬ್ಯಾಂಕ್ ಹೋಗ್ತಾರೆ, ಪೂರ್ತಿ ಸಾಲ ತಗೋತಾರೆ, ಮದುವೆ ಮಾಡ್ಬಿಡ್ತಾರೆ, ಉಪ್ಪು ಇರೋದಿಲ್ಲ, ಗೊಬ್ಬರ ಇರೋದಿಲ್ಲ, ಬೆಳೆ ಎಲ್ಲ ಲಾಸ್ ಆಯಿತು ಅಂತ ಹೇಳ್ತಾರೆ. ಅವತ್ತೆಂಥ ಪರಿಸ್ಥಿತಿ ಅಂದರೆ 50% ಕ್ಯಾಶ್ ಕೊಟ್ಟಿದ್ರು, 50% ಮೆನ್ಯೂಲ್ ಕೊಡ್ತಾ ಇದ್ರು. ರೈತ ಸುಭಿಕ್ಷವಾಗಿ ಬೆಳೀತಾ ಇದ್ದ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳಿ ನಿರ್ದೇಶಕರಾದ ಎಸ್.ಎಲ್. ಮೋಹನ್ ಅವರಿಗೆ ಎಸ್.ಆರ್. ರಂಗಯ್ಯ ಸಹಕಾರ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಜಯದೇವ್ರವರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಮಹತ್ತರ ಕೊಡುಗೆ ನೀಡಿ ಹಲವು ಯೋಜನೆಗಳನ್ನು ತಂದುಕೊಡುವಲ್ಲಿ ಎನ್.ಆರ್. ರಂಗಯ್ಯ ಯಶಸ್ವಿಯಾಗಿದ್ದರು ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಸಾಂಸ್ಕೃತಿಕ ರಾಯಭಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಎನ್.ಆರ್. ರಂಗಯ್ಯ ಅಣ್ಣನ ಸ್ಥಾನದಲ್ಲಿದ್ದರು. ಇವರು ಸಹಕಾರ ಇಲಾಖೆಯ ಸಹಾಯಕ ಉಪನೋಂದಣಾಧಿಕಾರಿಯಾಗಿ ವೃತ್ತಿ ಜೀವನ ಆರಂಭಿಸಿದರು. ನಂತರ ಬಡ್ತಿ ಹೊಂದಿ ಉಪನೋಂದಣಾಧಿಕಾರಿ, ಹೆಚ್ಚುವರಿ ಉಪನೋಂದಣಾಧಿಕಾರಿಯಾಗಿ ದಕ್ಷತೆಯಿಂದ ಸೇವೆ ಸಲ್ಲಿಸಿ ಉತ್ತಮ ಹೆಸರು ಗಳಿಸಿದರು ಅಂತ ಹೇಳಿದರು. ನಿರ್ದೇಶಕರಾಗಿ ಅಲ್ಲಿಂದ ಮತ್ತೆ ಮಾರ್ಕೆಟಿಂಗ್ ಫೆಡರೇಷನ್ಗೆ ಡೈರೆಕ್ಟರ್ ಆಗಿ ಆಯ್ಕೆ ಆಗೋದಿಲ್ಲ, ಒಂದು ಸಾಮಾನ್ಯ ಕೆಲಸ ಅಲ್ಲ. ಯಾಕೆ ನನಗೆ ಗೊತ್ತು, ನಾನು ಡೈರೆಕ್ಟರ್ ಆಗಿತ್ತು ಒಂದು ಕಾಲದಲ್ಲಿ. ಯಾಕೆಂದ್ರೆ ಒಬ್ಬ MLA ಆಗ್ಬೋದು, ಒಬ್ಬ MLA ಏನ್ ಬೇಕಾದ್ರೆ ಆಗ್ಬೋದು, ಆದರೆ ಮಾರ್ಕೆಟಿಂಗ್ ಫೆಡರೇಷನ್ ಡೈರೆಕ್ಟರ್ ಆಗ ಸಾಧ್ಯನೇ ಇಲ್ಲ. ಒಂದು ಕಾಲ ಒಂಥರ ಗುತ್ತಿಗೆ ಕಾಲ ಅಂದ್ರೆ ಅವ್ರದೇ ಗುತ್ತಿಗೆ. ಈಶ್ವರಪ್ಪನವರು, ಹನುಮಪ್ಪನವರು, ಆಮೇಲೆ ಯಾರೋ ನಮ್ಮ ಇನ್ನಿದ್ರು ಆ ಕಡೆ ಆ ಭಾಗದಲ್ಲಿ ಬಂದಿರ್ತಕ್ಕಂಥವರೆಲ್ಲರೂ ಕೂಡ, ಗುರುಪಾದ ನಾಗರಪ್ಪಲ್ಲಿ ಅವ್ರು ಬಿಟ್ಟರೆ ಬೇರೆ ಯಾರು ಹೋಗಂಗೇ ಇಲ್ಲ. ತದನಂತರ ಬಂದರು ಶ್ರೀನಿವಾಸರು. ಅಂತ ಒಂದು ಸ್ಥಿತಿನಲ್ಲಿ 2 ಬಾರಿ ಆಯ್ಕೆಯಾಗಿದ್ದರಿಂದ ನಿಜವಾಗ್ಲೂ ಕೂಡ ನಾನು ಬಹಳ ಸಂತೋಷ ಪಡ್ತೀನಿ. ಅವರು ಏನೇನೋ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಅವರು ಅಧ್ಯಕ್ಷ ಆಗಬೇಕು. ಇನ್ನೂ ಸಾಕಷ್ಟು ಸಮಯ ಇದೆ, ವಯಸ್ಸಿದೆ, ಮಾಡುವಂಥ ಹುಮ್ಮಸ್ಸಿದೆ, ಉಡುಪಿದೆ, ಖಂಡಿತ ಆಗಬೇಕು. ಅವರು ಅಧ್ಯಕ್ಷ ಕೆಲಸ ಮಾಡಬೇಕು. ಯಾಕೆ ಅವರ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರು ರಾಜೇಂದ್ರ ಅವರು ಅಂತ. ಒಂದು ಕಾಲ ರಾಜೇಂದ್ರ ಅವರು ಅಂದ್ರೆ ಒಂದು ನಮ್ಮ ಸೌತ್ ಕನ್ನಡ DCC ಬ್ಯಾಂಕ್ ಸೂಪರ್ವೈಸರ್ ಆಗಿದ್ದರು. ಯಾರು ಯಾವ ಸ್ಥಿತಿಗೆ ಏನ್ ಬೇಕಾದ್ರೂ ಆಗ್ಬೋದು, ಮನುಷ್ಯನಿಗೆ ದೊಡ್ಡ ವಿಚಾರ ಅಲ್ಲ. ಪ್ರಾಮಾಣಿಕ ಪ್ರಯತ್ನ, ಸದೃಢ ಸಂಕಲ್ಪ, ಗುರು ಕೃಪೆ, ಯಾರು ಏನ್ ಬೇಕಾದ್ರೂ ಆಗ್ಬೋದು. ಯಾಕೆಂದ್ರೆ ಆ ಒಂದು ಸ್ಥಿತಿನಲ್ಲಿ ನಮ್ಮ ಮೋಹನ್ ಅವರ ಸಾಧನೆ ಬಹಳ ದೊಡ್ಡ ಒಂದು ಸಾಧನೆ. ಆ ಒಂದು ಸಾಧನೆಯನ್ನ ಗುರುತಿಸಿ ಅವರಿಗೆ ಇವತ್ತು ಏನು ಒಂದು ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದಾರೆ, ಬಹಳ ನಿಜವಾದ ದೊಡ್ಡ ವಿಚಾರ. ಯಾಕೆಂದ್ರೆ ನಾನು ರಂಗಯ್ಯನವರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಕಾರಣ ಎಂದ್ರೆ ಅವರು ನಮಗೆ ಸುಮಾರು ಒಂದು ಎಸ್.ಆರ್. ರಂಗಯ್ಯ ಸಹಕಾರ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಹಿರಿಯ ಸಹಕಾರಿ ಎಸ್.ಎಲ್. ಮೋಹನ್ ರವರು, ವರ್ಗೀಸ್ ಕುರಿಯನ್ ರವರು ಗುಜರಾತ್ನಲ್ಲಿ ಅಮೂಲ್ ಹೆಸರಿನಲ್ಲಿ ಹಾಲಿನ ಸಂಸ್ಥೆಯನ್ನು ಹುಟ್ಟುಹಾಕಿ ದೇಶದಲ್ಲಿಯೇ ಕ್ಷೀರಕ್ರಾಂತಿ ಉಂಟು ಮಾಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಉಳಿಯುವಲ್ಲಿ ಕೆ.ವಿ. ಶಂಕರಗೌಡ ಮತ್ತು ಚೌಡಯ್ಯವರ ಪಾತ್ರ ದೊಡ್ಡದು. ಹಿರಿಯ ಸಹಕಾರಿಗಳನ್ನು ಪ್ರೋತ್ಸಾಹಿಸುವ ಕೆಲಸವಾಗಬೇಕು ಅಂತ ಅವರು ಹೇಳಿದರು. ಅಧ್ಯಕ್ಷತೆಯನ್ನು ಮಧುಮಾದೇಗೌಡರು ವಹಿಸಬೇಕಾಗಿತ್ತು ಅಂತ ಕಾರ್ಯಕ್ರಮ. ನನ್ನ ಅದೃಷ್ಟವೋ ನನ್ನ ಭಾಗ್ಯವೋ, ಅವರು ಯಾವುದೋ ಕಾರಣದಿಂದ ಬರೋಕ್ಕಾಗಿಲ್ಲ. ಬಟ್ ಅಂಥ ಅಧ್ಯಕ್ಷತೆಯನ್ನ ನಾನು ನನ್ನ ಪೂಜ್ಯ ಜಯಪ್ರಕಾಶ್ ಗೌಡರ ಅಧ್ಯಕ್ಷತೆಯಲ್ಲಿ ನಾನು ಅಭಿನಂದನೆ ಮಾಡಿದ್ದು ನನ್ನ ದೇವರ ಸಂಕಲ್ಪನೋ ಏನೋ ಅಂತ ಭಾವಿಸಿ, ಹಾಗೆ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದಂಥ ಎಚ್ ಜಯದೇವ್ ಸಾರ್ ಅವರು
ನನ್ನ ಬಂಧುಗಳು. ಇದು ಕೂಡ ನಾನು ಅವರಿಂದ ಈ ಪ್ರಶಸ್ತಿನ ಸ್ವೀಕಾರ ಮಾಡ್ತೀನಿ ಅನ್ನೋದು ದೇವರ ನಿರ್ಣಯ ಅಂತ ಭಾವಿಸ್ತೀನಿ. ನನಗೆ ನನ್ನ ಜಯದೇವಣ್ಣವರ 3 ಜನ ಅಕ್ಕ ತಂಗಿಯರನ್ನ ನನ್ನ 3 ಜನ ಸೋದರತೆ ಮಕ್ಕಳು ಕೊಟ್ಟಿರೋದು ಒಂದು ವಿಶೇಷ. ಅದರಲ್ಲಿ ಇಬ್ಬರು ತೀರ್ಕೊಂಡಿದ್ದಾರೆ. ಒಬ್ಬ ಮಾವ ಇಲ್ಲಿದ್ದಾನೆ, ಬೋರೇಗೌಡರು ಅಂತ, ಅವರು ಶ್ರೀಮತಿಯವರು ಇದ್ದಾರೆ. ಇನ್ನು ಹಿರಿಯವರು 4 ಜನ ತೀರ್ಕೊಂಡಿದ್ದಾರೆ. ಇಬ್ಬರು ಅಕ್ಕರು ಒಬ್ಬ ಭಾವದಲ್ಲಿ ತೀರ್ಕೊಂಡಿದ್ದಾರೆ. ಅವ್ರು 3 ಜನರು ನನ್ನ ಸೋದರತೆ ಮಕ್ಕಳು. ಜಯದೇವಣ್ಣವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಅವರು ಈ ಸಂಬಂಧದ ಮುಖೇನ ನಮ್ಮ ಕುಟುಂಬ ಬಗ್ಗೆ ಬಹಳ ಒಡನಾಟ ಇಟ್ಟುಕೊಂಡು ನಮ್ಗಳಿಗೆಲ್ಲ ಆದರ್ಶರಾಗಿ ಎಲ್ಲೋ ಒಂದ್ ಕಡೆ ಇಂಥ ಒಂದು ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಪ್ರೇರಕರು ಕೂಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನ ನನ್ನ ಸಹೋದರಿ ಶ್ರೀಮತಿ ಭವಾನಿ ಲೋಕೇಶ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ರು. ನನ್ನ ಬಗ್ಗೆ ಪೂರ್ತಿ ಎಲ್ಲೋ ಕಲೆಕ್ಟ್ ಮಾಡಿದ್ದಾರೆ ವಿಚಾರಗಳು. ಬಹಳ ಸಂತೋಷ ಆಯ್ತು. ಮಡಿಕೇರಿ ಗೋಪಾಲ್ ಅವರು ಬರೋಕ್ಕಾಗಿದ್ದಾರೆ. ಇನ್ನೊಂದು ಇದು ಒಂದು ಬಹಳ ವಿಶೇಷ. ನಮ್ಮ ರವಿಯಣ್ಣವರು ಬಂದಿದ್ದಾರೆ. ಖ್ಯಾತ ವೈದ್ಯರು. ಕ್ಯಾರ್ಪೇಟೆಯಲ್ಲಿ ಅವರದೇ ಆದಂತ ಅವ್ರ ಮಾವನ ಹೆಸರನ್ನ, ಡಾಕ್ಟರ್ ಗಣೇಶ್ ಗೌಡ್ರ ಹೆಸರನ್ನ ಉಳಿಸಿ ಜನಸೇವೆ ಮಾಡ್ತಾ ಇರ್ತಕ್ಕಂಥ ನನ್ನ ಸಹೋದರಿ ರಾಜೇಶ್ವರಿ ಮೇಡಮ್ ಅವರು ಈ ವೇದಿಕೆ ಮೇಲೆ ಇರೋದು ಕೂಡ ನನ್ನ ಬಹಳ ಪುಣ್ಯದ ಸಂಗತಿ ಅಂತ ಹೇಳ್ತಾ, ಹಾಗೆ ನಾನು ಸ್ವಲ್ಪ ಬರ್ಕೊಂಡ್ ಬಂದಿದ್ದೆ. ಅರ್ಧಂಬರ್ಧ ಎಲ್ಲ ಮಾತು ಬಿಟ್ಬಿಟ್ರೆ ನನ್ನ ಸಬ್ಜೆಕ್ಟ್. ಈ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಸಹಕಾರಿ ಒಂದು ಕ್ಷೇತ್ರವನ್ನು ಹುಟ್ಟಾಕದಂತ ಮಹಾಪುಣ್ಯ ಇಡೀ ದೇಶದಲ್ಲಿ ಅಂತ ಹೇಳ್ತಾರೆ. ಅದಷ್ಟು ನನಗೆ ಅನುಭವವಿಲ್ಲ. 1904ರಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತ ಹೇಳಿ ಗದಗಿನ ಕನಿಗಹಾಳದಲ್ಲಿ ಸ್ವಾತಂತ್ರ್ಯದ ಪೂರ್ವ, ನಮ್ಗೆ ಸ್ವತಂತ್ರ ಬಂದಿದ್ದು 1945-47. 1904ರಲ್ಲಿ ಇವರು ಸಹಕಾರಿ ಈ ಚಳುವಳಿಯನ್ನು ಹುಟ್ಟಾಕಿ ಅಲ್ಲಿಂದ ಶುರುವಾಗುತ್ತೆ. ಆ ಪುಣ್ಯಾತ್ಮರನ್ನ ಈ ದಿನ ನಾವು ನೆನೆಸ್ಬೇಕು. ಎರಡನೇದು, ಕಾರ್ಯಕ್ರಮದಲ್ಲಿ ವೈದ್ಯ SR ರಾಜೇಶ್ ಅವರು ಕೂಡ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಸಮಾರಂಭದಲ್ಲಿ ಸಂಘದ ಕಾರ್ಯದರ್ಶಿ ಚಂದಗಲ ಲೋಕೇಶ್, MK ಹರೀಶ್ ಕುಮಾರ್. ಪ್ರಸ್ತುತ ದಿನಗಳಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸಚಿವ ಡಾಕ್ಟರ್ SC ಮಹದೇವಪ್ಪ ಕೊಡುಗೆ ಅಪಾರ ಎಂದು ಮೂಡ ಅಧ್ಯಕ್ಷ BP ಪ್ರಕಾಶ್ ಹೇಳಿದರು. ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಪರಿಸರ ಸೊಸೈಟಿಯ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಮಹದೇವಪ್ಪ ಅಭಿಮಾನಿಗಳ ಬಳಗ ಮತ್ತು ಕಾಂಗ್ರೆಸ್ ಪದಾಧಿಕಾರಿಗಳು ಆಯೋಜಿಸಿದ್ದ ಮಹದೇವಪ್ಪ ಹುಟ್ಟುಹಬ್ಬ ವಿವಿಧ ಸೇವಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದವರು, ಸರ್ಕಾರದ ಹಿರಿಯ ಸಚಿವರಾದ ಮಹದೇವಪ್ಪ ಅವರು ತಮ್ಮ ದೀರ್ಘಕಾಲದ ರಾಜಕೀಯ ಜೀವನದಲ್ಲಿ ಹಲವಾರು ಮಹತ್ವದ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು. ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಹಾಗೂ ಸಮಾಜ ಸುಧಾರಕರು ಆದಂತಹ ಡಾಕ್ಟರ್ SC ಮಹದೇವಪ್ಪ ಅವರ ಹುಟ್ಟುಹಬ್ಬವನ್ನು ಈ ದಿನ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಜಿಲ್ಲಾಸ್ಪತ್ರೆಯ ಮಮತೆ ಮಡಿಲು ಕೇಂದ್ರದಲ್ಲಿ ಬೆಳಗಿನ ಉಪಹಾರ ವಿತರಣೆ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡುವ ಮೂಲಕ ಅವರ ಜನ್ಮದಿನವನ್ನು ಸಾರ್ಥಕ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಮಾಜದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಏರುವ ಮೂಲಕ ಸಮಾಜದ ಬಡಬಗ್ಗರ ಹಾಗೂ ಸಾಮಾನ್ಯರ ಶ್ರೀ ಸಾಮಾನ್ಯರ ಎಲ್ಲ ವರ್ಗಗಳನ್ನು ಕೂಡ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಭಗವಂತ ಅವರಿಗೆ ಆಯುಷ್. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಮಾತನಾಡಿ, ಸರ್ವಜನರ ಹಕ್ಕುಗಳ ಧ್ವನಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಅವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿರುವ ಮಹದೇವಪ್ಪ ದಮನಿತ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದರು. ಹೆಚ್ಚಿನ ನಾಯಕರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಅಂಬೇಡ್ಕರ್ ಮತ್ತು ಪ್ರಿಯಾಂಬಲನ್ನು ಎಲ್ಲ ರಾಜ್ಯಾದ್ಯಂತ ಪಸರಿಸಿದಂಥ SC ಮಹದೇವಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಯಾವುದೇ ಇಲಾಖೆ ಕೊಟ್ಟರೂ ಕೂಡ ತುಂಬ ಉತ್ತಮವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಮತ್ತು ಅಂಬೇಡ್ಕರ್ ಅಂತಂದರೆ ಏನು, ಸಂವಿಧಾನ ಅಂತಂದರೆ ಏನು, ಪ್ರತಿಯೊಬ್ಬರಿಗೂ ತಿಳ್ಕೋಬೇಕು ಅಂತ ಒಂದು ನಿಟ್ಟಿನಲ್ಲಿ ರಥಯಾತ್ರೆಗಳನ್ನ ಮಾಡಿದ್ರು ಅಂಬೇಡ್ಕರ್ ಒಂದು ಜಯಂತ್ಯೋತ್ಸವದಲ್ಲಿ. ಹಾಗೆ
ಸಂವಿಧಾನ ಪೀಠಿಕೆಯನ್ನು ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಹೇಳಲೇಬೇಕು ಅಂತ ಕಡ್ಡಾಯ ಮಾಡಿ ಅದನ್ನು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ಎಲ್ಲ ಕಡೆ ತಿಳಿಸ್ಬೇಕು ಅಂತೇಳಿ ಅದನ್ನು ಮಾಡಿದ್ರು. ಇದೇ ಥರ ಅವರು ಸಾಮಾಜಿಕ ಕಳಕಳಿಯನ್ನು ಉಳ್ಳಂಥವರು, ಬಡವರಿಗೆ ಮತ್ತು ದೀನದಲಿತರಿಗೆ ತುಂಬ ಸಹಾಯನ ಮಾಡ್ಕೊಂಡ್ಬಂದಿದ್ದಾರೆ. ಅವರಿಗೆ ಶುಭವಾಗಲಿ, ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಇನ್ನೂ ಉನ್ನತ ಸ್ಥಾನ ಅವರಿಗೆ ಸಿಗಲಿ ಅಂತ ನಾವೆಲ್ಲ ಹಾರೈಸ್ತೇವೆ. ನಾವೆಲ್ಲ ನಮ್ಮ ಸಿ.ಡಿ. ಗಂಗಾಧರ್ ಅವರ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಕಬ್ಬಾಳಯ ಸಮಾರಂಭದಲ್ಲಿ ಸಿ.ಡಿ. ಗಂಗಾಧರ್, ಶ್ರೀಧರ್, ಚಂದಗಾಲು ವಿಜಯಕುಮಾರ್, ಮದ್ದೂರು ಮಹಾದೇವಯ್ಯ, ಚಂದ್ರ ಮುಕುಂದ, ಕಬ್ಬಾಳೆಯ ದೀಪಕ್ ಸೇರಿದಂತೆ ಅನೇಕರಿದ್ದರು. ವಿಶ್ವಗುರು ಬಸವ ಜಯಂತಿ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕಿನ ವೀರಶೈವ ಸಮಾಜವನ್ನು ಕಡೆಗಣಿಸಿರುವ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಸಮುದಾಯದ ಜನರ ಕಡೆಗಣನೆಯನ್ನು ವಿರೋಧಿಸಿ ತಾಲೂಕು ಆಡಳಿತ ವಿರುದ್ಧ ವೀರಶೈವ ಸಮಾಜ ತಿರುಗಿಬಿದ್ದಿದೆ. ವೀರಶೈವ ಸಮಾಜದ ಕಡೆಗಣನೆ ಖಂಡಿಸಿ ತಾಲೂಕು ಆಡಳಿತದ ಮುಂದೆ ಪ್ರತ್ಯೇಕವಾಗಿ ಬಸವ ಜಯಂತಿ ಆಚರಿಸಿ ಸೆಡ್ಡು ಹೊಡೆಯಲಾಯಿತು. ನಿರ್ಲಕ್ಷ್ಯಕ್ಕೆ ಧಿಕ್ಕಾರ, ತಾಲೂಕು ಆಡಳಿತದ ನಿರ್ಲಕ್ಷ್ಯಕ್ಕೆ ಧಿಕ್ಕಾರ, ತಾಲೂಕು ಆಡಳಿತ ನಿರ್ಲಕ್ಷ್ಯಕ್ಕೆ ಧಿಕ್ಕಾರ. ತಾಲೂಕು ಆಡಳಿತದ ಬಸವ ಜಯಂತಿ ಆಚರಣೆಗೆ ಸಮುದಾಯದ ಮುಖಂಡರು ಮತ್ತು ಜನರನ್ನು ಕರೆದಿಲ್ಲವೆಂಬ ಆರೋಪ ವ್ಯಕ್ತವಾಯಿತು. ಈ ಹಿಂದಿನಿಂದಲೂ ಬಸವ ಜಯಂತಿ ಆಚರಣೆ ತಾಲೂಕು ಆಡಳಿತ ಸಂಬಂಧ ಯಾವುದೇ ಪೂರ್ವವಾಗಿ ಸಭೆ ಕರೆದಿಲ್ಲ ಅಂತ ದೂರಿದರು. ತಾಲೂಕು ಕಚೇರಿ ಮುಂದೆ ಸಮುದಾಯದ ಜನರು ಬಸವಣ್ಣನ ಭಾವಚಿತ್ರ ಇರಿಸಿಕೊಂಡು ಪ್ರತ್ಯೇಕವಾಗಿ ಜಯಂತಿಯನ್ನು ಆಚರಣೆ ಮಾಡಿದರು. ಲಾಸ್ಟ್ ನಾನು ಬಂದಾಗಿದ್ದೂ ಹೇಳ್ತಾ ಇದ್ದೀನಿ, ನಾನು ಎಲ್ಲ ಪೂರ್ವಭಾವಿ ಸಭೆಯಲ್ಲೂ ಕೂಡ ಹೇಳಿದ್ದೀನಿ, ಯಾರಾದರೂ ಒಬ್ಬರು ಸಂಸ್ಥೆ ಮಿಸ್ ಆಗಿದ್ರೆ ತಾಲೂಕು ಆಡಳಿತಕ್ಕೆ ಯಾರು ಚೇಂಜ್ ಆಗಿದ್ದಾರೆ ನಮ್ಗೆ ಗೊತ್ತಾಗಲ್ಲ. ಒಂದು ಲೆಟರ್ ಮೂಲಕ ನಿಮ್ಮ ಲೆಟರ್ ಮೂಲಕ ನಮ್ಗೆ ಬಂದು ಒಂದು ಸಬ್ಮಿಟ್ ಮಾಡಿ. ನಮ್ಗೆ ಬಂದಿದೆ ಜನವರಿಯಲ್ಲಿ, ಫೆಬ್ರವರಿಯಲ್ಲಿ, ಮಾರ್ಚಲ್ಲಿ ಕೂಡ ಬಂದಿದೆ, ನಮ್ಗೆ ಲೆಟರ್ಸ್ಗಳು ಬಂದಿದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ. ಸರ್ ನಾವು ಅಧ್ಯಕ್ಷ ಚೇಂಜ್ ಆಗಿದ್ದಾರೆ, ಪ್ಲೀಸ್ ನೋಟ್ ಮಾಡ್ಕೊಡಿ ಅಂತ ಎಲ್ಲನೂ ಕೂಡ ನಾವು ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಮತ್ತು ಇದರಲ್ಲಿ ನಾವು ಸೇರಿಸ್ಕೊಂಡು ಅವ್ರಿಗೆ ಪ್ರತಿ ಯಾವುದೇ ಒಂದು ಜಯಂತಿ ಆಗಿ ಅವ್ರಿಗೆ ನಾವು ತಿಳಿಸ್ತಾ ಇದ್ದೀವಿ. ಇಂದು ಕೂಡ ನಾವು ಖಂಡಿತವಾಗ್ಲೂ ಯಾವುದೇ ತಾತ್ಸಾರ ಮನೋಭಾವ ಇಲ್ಲ ಅಥವಾ ಯಾವುದೇ ಮತ್ತಾರಿ ಧೋರಣೆ ಇಲ್ಲ. ತಾಲೂಕು ಆಡಳಿತ ಎಲ್ಲರೂ ನಮ್ಮ ತಾಲೂಕು ಆಡಳಿತ ಮುಂದೆ ಎಲ್ಲರೂ ಈಕ್ವಲ್, ಯಾರು ಹೆಚ್ಚು ಕಡಿಮೆ ಇಲ್ಲ. ಈಗಲಾದರೂ ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಬಂದು ಕಡತವನ್ನು ವೀಕ್ಷಣೆ ಮಾಡಬಹುದು, ನಾನು ಯಾವುದೂ ಸುಳ್ಳು ಹೇಳಲ್ಲ. ತಮ್ಮ ಸಮುದಾಯದ ಕಡೆಗಣಿಸಿದ ತಾಲೂಕು ಆಡಳಿತ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಇದರ ಜೊತೆಗೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಆಗಮಿಸಲು ಪಟ್ಟು ಹಿಡಿದು ಧರಣಿ ಕೂಡ ನಡೆಯಿತು. ಮದ್ದೂರು ತಾಲೂಕು ಆಡಳಿತದ ಕಚೇರಿ ಮುಂದೆ ವೀರಶೈವ ಸಮಾಜದಿಂದ ಧರಣಿ ವ್ಯಕ್ತವಾಯಿತು. ವೀರಶೈವ ಸಮಾಜವನ್ನು ಕಡೆಗಣಿಸಿ ಬಸವ ಜಯಂತಿ ಆಚರಣೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಯಿತು. ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಧರಣಿ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸಲಾಯಿತು. ಕರೆದಿಲ್ಲ, ನಮ್ಮ ಯಾವುದೇ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳನ್ನ ಕರೆದಿಲ್ಲ, ಸಂಘ ಸಂಸ್ಥೆಗಳ ಮುಖಂಡರುಗಳು ಕರೆದಿಲ್ಲ. ಏಕಾಏಕಿ 4 ಗೋಡೆ ಮಧ್ಯ ತಾತ್ಸಾರವಾಗಿ ನಮ್ಮೆಲ್ಲ ತುಚ್ಛವಾಗ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇರೋದು? ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ನಾವು ಇವತ್ತು ಸೇರ್ಕೊಂಡಿದ್ದೀವಿ. ಇವತ್ತು ತುಂಬಾ ಕಾರ್ಯಕ್ರಮಗಳಿದೆ, ಮದುವೆಗಳಿದೆ, ಗೃಹ ಪ್ರವೇಶಗಳಿದೆ, ನಮ್ಮಲ್ಲೇ 1-2-3 ಜನ ತೀರ್ಕೊಂಡಿದ್ದಾರೆ. ಹಾಗಾದ್ರೂ ಕೂಡ ನಮ್ಮೆಲ್ಲ ಸಮಾಜ ಬಾಂಧವರು ನಾವು ಯಾಕೆ ಸೇರ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಮಾಜದ ಮೇಲೆ ಇರ್ತಕ್ಕಂಥ ಕಳಕಳಿ ಬಗ್ಗೆ, ನಮ್ಮನ್ನ ತಾಲೂಕು ಆಡಳಿತ ಯಾವ ಮಟ್ಟದಲ್ಲಿ ಇಟ್ಟಿದೆ ಅಂತಂದ್ರೆ ನಮ್ಮ ಯಾರ್ದು ಕೂಡ ಒಂದು ಫೋನ್ ನಂಬರ್ ಕೂಡ ತಾಲೂಕು ಆಡಳಿತ ಹತ್ರ ಇಲ್ಲ. ಹಿಂದೆ ಪುರಸಭಾ ಅಧ್ಯಕ್ಷರಾಗಿದ್ರು, ಅವ್ರದ್ದು ಕೂಡ ಫೋನ್ ನಂಬರ್ ಇಲ್ಲ. ಇಲ್ಲಿ ಯಾರು ಹಂಗಾರೆ ವೀರಶೈವ ಲಿಂಗಾಯತ ಮುಖಂಡರೇ ಇಲ್ವಾ? ಹಂಗಾರೆ 25,000 ಜನ ನಾವು ತಾಲೂಕಲ್ಲಿದ್ದೀವಿ, ಒಬ್ಬರದು ಕೂಡ ಫೋನ್ ನಂಬರ್ ಇಲ್ಲ. ನಿನ್ನೆ ಶನಿವಾರ 1 ಗಂಟೆ 10 ನಿಮಿಷದಲ್ಲಿ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೀತಾರೆ. ಇದು ಯಾವುದು ಸ್ವಾಮಿ ನ್ಯಾಯ? ನನಗೊಂಥರ, ಇವ್ರಿಗೊಂಥರ. ಯಾಕೆ ಮಾಡ್ತೀರಿ? ಮಾಡಿದ್ಮೇಲೆ ಯಾರನ್ನೂ ಕರಿಬೇಡಿ, ನಿಮ್ ಇಷ್ಟ ಬಂದಂಗೆ 4 ಗೋಡೆ ಮಧ್ಯೆ ಮಾಡ್ಕೊಳ್ಳಿ. ಒಬ್ರಿಗೊಂಥರ ಯಾಕೆ ಮಾಡ್ತೀರಿ? ನಾವು ಕಳೆದ ಬಾರಿನೇ ನಾವು ಇಲ್ಲೇ ನಿಂತ್ಕೊಂಡು ಗೆರಾವ್ ಮಾಡಿದ್ವಿ. ಅವಾಗ ಇದೇ ಥರ ಮನವೊಲಿಸಿ ಒಳಗಡೆ ಕರ್ಕೊಂಡು ಹೋದ್ರು. ನಾವು ಅವಾಗ್ಲೂ ನಮ್ಮ ಭಾಷಣದಲ್ಲಿ ನಾನು ತುಂಬ ಖಂಡಿಸ್ತಾ ಇದ್ದೀನಿ. ನಮ್ಮ ಸಮಾಜನ ತುಚ್ಛವಾಗಿ ಕಾಣ್ತಾ ಇದ್ದೀರಿ. ನಮ್ಮನ್ನು ಸಹಕಾರ ತಗೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ನಿಮ್ಮ ಕೈ ಜೋಡಿಸ್ತೀವಿ, ಹಣ ಹಾಕ್ತೀವಿ, ದೊಡ್ಡ ಪ್ರೊಸೆಷನ್ ಮಾಡೋಣ. ಬಸವಣ್ಣವರ ತತ್ವ ಮತ್ತು ಸಿದ್ಧಾಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ನಮ್ಮ ಸಮಾಜಕ್ಕೆ ಗೊತ್ತಾಗಬೇಕು ಅಂದ್ರೆ ನಾವು ಗೋಡೆ ಮಧ್ಯೆ ಮಾಡೋದಲ್ಲ, ನಾವು ಬೀದಿಗಿಳಿಬೇಕು, ಪ್ರೊಸೆಷನ್ ಮಾಡಿ
ಕಲಾ ತಂಡಗಳ ಮುಖಾಂತರ ನಾವು ಒಂದು ಅವರ ತತ್ವ ಸಿದ್ಧಾಂತಗಳನ್ನ ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆದ್ರೆ ಈ ಸತಿ ಮಾಡುತ್ತೇನೋ, ಹೋದ ಸತಿ ಕರೆಯಕಾರ ಕರೆದಿದ್ದು ಪೂರ್ವಭಾವಿ ಸಭೆ, ಈ ಸತಿ ಅದನ್ನು ಮಾಡಲಿಲ್ಲ. ಜೇನುನೊಣಗಳು ರೈತರ ಮಿತ್ರನಾಗಿದ್ದು ಅವುಗಳು ನಡೆಸುವ ಪರಾಗಸ್ಪರ್ಶ ಕ್ರಿಯೆಯಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗಿ ಸುಖ ಸಮೃದ್ಧಿ ನೆಲೆಸಿ ರೈತನ ಮೊಗದಲ್ಲಿ ಮಂದಾಸ ಮೂಡುತ್ತದೆ ಎಂದು ಪೊನ್ನಂಪೇಟೆಯ ಅರಣ್ಯ ವಿಶ್ವವಿದ್ಯಾಲಯದ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಂಚರೆಡ್ಡಿ ತಿಳಿಸಿದರು. ಕೇರ್ಪೇಟೆ ಪಟ್ಟಣದಲ್ಲಿ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ಪೊನ್ನಂಪೇಟೆಯ ಅರಣ್ಯ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಒಂದು ದಿನದ ಜೇನು ಕೃಷಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜೇನುನೊಣಗಳು ಪರಿಸರ ಸ್ನೇಹಿಯಾಗಿಲ್ಲವೇ ಅಲ್ಲದೆ ರೈತನ ಮಿತ್ರನಂತೆ ಆತ್ಮೀಯ ಬಂಧುವಿನಂತೆ ಕೆಲಸ ಮಾಡುತ್ತಿವೆ. ಜೇನುನೊಣಗಳು ನಿರಂತರವಾಗಿ ನಡೆಸುವ ಪರಾಗಸ್ಪರ್ಶ ಕ್ರಿಯೆಯಿಂದಾಗಿ ಆಹಾರ ಧಾನ್ಯದ ಉತ್ಪಾದನೆ ಹೆಚ್ಚಾಗಿ ರೈತನ ಜೀವನದಲ್ಲಿ ಮಂದಾಸ ಮೂಡುತ್ತದೆ ಅಂತ ಅವರು ಹೇಳಿದರು. ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ತಿಳಿಸಿದ್ದಾರೆ ಅಂತ ವಿವರಿಸಿದ ಅವರು, ಡಾಕ್ಟರ್ ಕೆಂಚರೆಡ್ಡಿ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಜಮೀನು ಇರುವ ತೋಟದಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ಪರಿಶುದ್ಧವಾದಂತಹ ಜೇನನ್ನು ಉತ್ಪಾದನೆ ಮಾಡುವಂತೆ ಅವರು ಹೇಳಿದರು. ಯಾವಾಗೂ ಒಂದು ನಮ್ಮ ದೇಹಕ್ಕೆ ನಮಗೆ ಚುಚ್ಚಿದ್ರೆ, ಯಾಕಂದ್ರೆ ಮುಖ ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ, ಮುಖಕ್ಕೆ ಒಂದು ಮುಖ ಪರದೆ ಅಂತ ಹಾಕ್ಕೊಂಡು ಮುಖಕ್ಕೆ ಚುಚ್ಚದೇ ಇರಲಿ. ಮುಖಕ್ಕೆ ಚುಚ್ಚಿಬಿಡ್ತು ಮತ್ತೆಲ್ಲ ಮುಖ ಊದ್ಕೊಂಡು ಮತ್ತು ನಾಳೆ ಪ್ರೋಗ್ರಾಮ್ಗೆ ಹೋಗೋಕ್ಕಾಗೋದಿಲ್ಲ ಅಂತ ಇದಾಗಬಾರ್ದು. ಅದಕ್ಕೆ ಮುಖ ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ. ಕೈಗೆ ಅಲ್ಲಿ ಒಂದೊಂದು ಚುಚ್ಚಿದ್ರು ಆ ಜೇನು ವಿಷ ಏನಿದೆ, ಆ ಜೇನು ವಿಷ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅವಾಗವಾಗ ಸೇರಿದರೆ ಅದು ಈ ರೊಮಾಟೈಡ್ ಆರ್ಥರೈಟಿಸ್ ಅಂತೀವಿ, ಜಾಯಿಂಟ್ ಪೇನ್ಗಳು. ಸ್ವಲ್ಪ 40 ವರ್ಷ 50 ವರ್ಷ ಆದಮೇಲೆ ಜಾಯಿಂಟ್ ಪೇನ್ಗಳು ಬರ್ತಾ ಇರ್ತವೆ, ಕೂತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಹೀಗೆಲ್ಲ ಸಮಸ್ಯೆಗಳಿರ್ತಾವಲ್ಲ, ಅಂಥ ಸಮಸ್ಯೆಗಳನ್ನು ಕಡಿಮೆ ಮಾಡ್ತೀವಿ. ರೊಮಾಟೈಡ್ ಆರ್ಥರೈಟಿಸ್ ಅಂತಕ್ಕಂಥ ಸಮಸ್ಯೆಯನ್ನು ಈ ಜೇನು ವಿಷ ಅವಾಗವಾಗ ಚೂರು ಸೇರಬೇಕಷ್ಟೇ, ಹಾಗೆ ಆಗಬೇಕು. ಆಮೇಲೆ ಅದು ಅಲ್ಲದೆ ಇನ್ನೊಂದು ಅನುಕೂಲತೆ ಏನಿದೆ ಅಂತಂದರೆ, ಈ ಜೇನು ವಿಷ ನಮ್ಮ ದೇಹದಲ್ಲಿ ಈ ಕ್ಯಾನ್ಸರಸ್ ಸೆಲ್ಗಳು ಬೆಳೆಯೋದನ್ನು ಕೂಡ ನಿಲ್ಲಿಸ್ತದೆ ಅಂತ ಸಂಶೋಧನೆಗಳಲ್ಲಿ ಗೊತ್ತಾಗಿದೆ. ಯಾಕಂದರೆ ಈಗೆಲ್ಲ ಇರೋ ಪರಿಸ್ಥಿತಿಗಳಲ್ಲಿ ಎಲ್ಲರಿಗೂ ಕೂಡ ಯಾವುದೋ ಒಂದಲ್ಲ ಒಂದು ಕಾರಣಕ್ಕೆ ಯಾವುದೋ ಥರದ ಕ್ಯಾನ್ಸರ್ಗಳು ಇರ್ಬೋದು. ಇವುಗಳಿಂದಾಗಿ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಪ್ರೊಫೆಸರ್ ಇಂದಿರಮ್ಮ ಕೃಷ್ಣ, ಹಿರಿಯ ಸಹಾಯಕ ತೋಟಗಾರ ಅಧಿಕಾರಿಗಳಾದ ಲೋಕೇಶ್, ಜಾವರಾಯಿಗೌಡ, ಶಿವರಾಮೇಗೌಡ, ಹರಿಚರಣ್ ತಿಲಕ್, ನೀಲಕಂಠ ಸೇರಿದಂತೆ ಅನೇಕರಿದ್ದರು. ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆಟಿ ಶಿವಲಿಂಗಯ್ಯರವರ ಕಿರು ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ವತಿಯಿಂದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಮೊದಲ ಸಂಸ್ಥೆ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಇಂಜಿನಿಯರ್ ಸಂಸ್ಥೆ ಅಧ್ಯಕ್ಷರಾದ ಕೆಂಪರಾಜರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲರಾದ KL ರಾಜಶೇಖರ್ ಉದ್ಘಾಟಿಸಿ ಶುಭ ಹಾರೈಸಿದರು. 12ನೇ ವರ್ಷಕ್ಕೆ ಮುಕ್ತಾಯ ಅಂತ ಬಂದಿದೆ. 12 ವರ್ಷಗಳ ಸುದೀರ್ಘ ಒಂದು ಸೇವೆ ಮಂಡ್ಯ ಭಾಗದಲ್ಲಿ ಸಾರ್ವಜನಿಕರಿಗೆ ಮಂಡ್ಯ ಮೊದಲ ಲಯನ್ಸ್ ಸಂಸ್ಥೆಯಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ನಾವು ಮಂಡ್ಯ ಸಿಟಿನಲ್ಲಿದ್ದಂಥ ಸಂದರ್ಭದಲ್ಲಿ 2009ರಲ್ಲಿ ನಾವು ಒಂದು ಪ್ರತ್ಯೇಕವಾದಂಥ ಸಂಸ್ಥೆ ಮಾಡಬೇಕು ಅಂತೇಳಿ ನಾರಾಯಣ ಸ್ವಾಮಿ ನಾನು ಪ್ರಾರಂಭದಲ್ಲಿ ಯೋಚನೆ ಮಾಡಿದಾಗ ನಮ್ಮ ಸಮಾರಂಭದಲ್ಲಿ 1ನೇ ರಾಜ್ಯಪಾಲರಾದ ನಾರಾಯಣಸ್ವಾಮಿ, ಸಿದ್ದೇಗೌಡ, GH ವೆಂಕಟೇಶ್, KN ಸುನೀಲ್ ಕುಮಾರ್, ಡಾಕ್ಟರ್ ಶಂಕರ್, ಎ ಶಂಕರ್ ಹಾಗೂ ಕಾರ್ಯದರ್ಶಿಗಳಾದ ಶಿವರಾಜ್ ಸೇರಿದಂತೆ ಅನೇಕರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,